ನನ್ನ ಹೆಸರು ಆನಂದ್ ಅಮೋಗಿ ಕಾಂಬ್ಳೆ, ಇಂಡಿ ತಾಲೂಕು ಅಂಜುಟಿಗೆ ಗ್ರಾಮದವನು. ನಮ್ಮ ತಂದೆಗೆ ಫಸ್ಟ್ ಇಂಡಿ ತಾಲೂಕಿನ ಬರೋಡದಾಗ ಮರ್ಡರ್ ಮಾಡಿದರು 91ನಲ್ಲಿ. ಮಾಡಿದಾಗ ನಾನು ಅವರಿಗೆ ಆಮೇಲೆ 10 ಮಂದಿಗೆ ಮನೆಯಲ್ಲಿ ಹಾಕಿ ಸುಟ್ಟುಬಿಟ್ಟೆ. ಆ ನಂತರ ನಮಗೆ ಶಿಕ್ಷೆ ಆಯಿತು. ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದೆ. ಗ್ರಾಮ ಪಂಚಾಯತ್ ಆದ ನಂತರ 2 ವರ್ಷ ಆಗಿತ್ತು. 2 ವರ್ಷ ಆದ ನಂತರ ಮತ್ತೆ ಶಿಕ್ಷೆ ಅಂತೇಳಿ ಹೈಕೋರ್ಟ್ದು ಆರ್ಡ್ರ್ ಬಂತು. ಹೈಕೋರ್ಟ್ದಿಂದ ಬಂದಾಗ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಒಳಗಡೆ ಹೋದೆ. 2008ಕ್ಕೆ ಅರೆಸ್ಟ್ ಆದೆ. 2008ರಲ್ಲಿ ಇಲ್ಲಿಂದ ಜೀವನ ತೆಗಿತಾ ಇದ್ದೀನಿ ಜೈಲಲ್ಲಿ. ಎಷ್ಟು 16 ವರ್ಷ ಆಯಿತು. 3 ವರ್ಷ ಪೇರೋಲ್ ರಜೆ ಹೋಗಿದ್ದೀನಿ. 3 ವರ್ಷ ಪೇರೋಲ್ ರಜೆ ಹೋಗಿ ಬಂದಿದ್ದೀನಿ. ಅದ್ರಾಗ ಕಟ್ ಮಾಡಿ ಮತ್ತೆ ವಾಚ್ಮನ್ ಕೆಲಸ ಮಾಡ್ತಾಯಿದ್ದೆ ಒಳಗಡೆ. ನಾನು ಒಳ್ಳೆಯ ಕೆಲಸಗಾರ ಆಗಿದ್ದೆ ಒಳಗಡೆ. ಮತ್ತು ಕಷ್ಟ ಇದೆ, ಭಾಳ ಕಷ್ಟ ಆಯಿತು. 16 ವರ್ಷ ತೆಗಿಬೇಕಂದ್ರೆ ಇನ್ನೂ ಮ್ಯಾರೇಜ್ ಇಲ್ಲ ನಂದು. ಇನ್ನು ಹೋಗಿ ಮ್ಯಾರೇಜ್ ಮಾಡ್ಕೋಬೇಕು. ಇವಾಗ ಏನು ಮುಂದೆ ನೋಡಬೇಕು ಕೆಲಸ ಬಗ್ಸಿ ಏನು ಇಲ್ಲ. 25 ಜನ ಕೂಡಿ ಮಾಡಿದ್ದೀವಿ. 25 ಜನ ಎಲ್ಲ ರಿಲೀಸ್ ಆಗಿ ಹೋಗಿದ್ದಾರೆ ಎಲ್ಲರೂ. ಲಾಸ್ಟ್ ನಾನೇ ಉಳಿದಿದ್ದು. ಇವಾಗ ನಾನು ರಿಲೀಸ್ ಆಗಿ ಹೊಂಟೆ. ಇವಾಗ ತಂದೆ ಕೊಲೆ ಮಾಡಿದ್ರು ಅನ್ನೋ ವಿಚಾರಕ್ಕೆ ನೀವು ಮನೆಯಲ್ಲಿ ಹಾಕಿ ಕೂಡಾಕಿ ಸುಟ್ಬಿಟ್ಟೇವೆ ಎಲ್ಲ. ಹಾಂ ಅವಾಗ 20 ಏಜ್. ಇವಾಗ 52 32 ವರ್ಷ ಈಗ ಕೇಸ್ ಆಗಿ 91ನಲ್ಲಿ ಆಗಿದ್ದು. ಅರೆಸ್ಟ್ ಆಗಿದ್ದು 2008ಕ್ಕೆ ಅರೆಸ್ಟ್ ಆದೆ. ಹೈಕೋರ್ಟ್ ಶಿಕ್ಷೆ ಆಗ್ಬಿಟ್ಟು. ಇದು ಸೆಷನ್ ಕೋರ್ಟು ಕೇಸ್ ಬಿಟ್ಟಿತ್ತು. ಆವಾಗ ಹೋದೆ ನಾನು. ಮತ್ತೆ ಎಲೆಕ್ಷನ್ ನಿಂತೆ ಆರ್ಚಿ ಬಂದ ನಂತರ ಮುಂದೆ 8 ವರ್ಷ ಮೇಲೆ ಹೈಕೋರ್ಟ್ ಶಿಕ್ಷೆ ಆಗಿ ಬಂತು. ಎಷ್ಟು ಸಲ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗ? ಒಮ್ಮೆ ಒಂದು ಸಲ ಗ್ರಾಮ ಪಂಚಾಯತ್ ಸದಸ್ಯ. ನಮ್ಮ ತಂದೆ ಗ್ರಾಮ ಪಂಚಾಯತ್ ಚೇರ್ಮನ್ರು. ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಸಲುವಾಗಿ ಬಂಗಾರಪ್ಪ ಕರೆಸಿದ್ರು. ಮುಖ್ಯಮಂತ್ರಿ ಇದ್ದರು ಅವಾಗ ಊರಿನ ಜನ ಎಲ್ಲ ಇವನು ಬೇರೆ ಊರವ್ ಬಂದು ಇಲ್ಲೆಲ್ಲ ಇಷ್ಟೊಂದು ಇದು ಅದಲ್ಲ ಪವರ್ ಫುಲ್ ಪವರ್ ಆಗಿಬಿಟ್ಟಲ್ಲ, ಇವನಿಗೆ ಹೊಡೆದು ಬಿಟ್ಟರೆ ಇವರೆಲ್ಲ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರು ನಮ್ಮ ತಂದೆಗೆ ಮರ್ಡರ್ ಮಾಡಿಬಿಟ್ರು. ಆವಾಗ ನಾವು ಅವ್ರಿಗೆ ಹೊಡೆದು ಬಿಟ್ಟಿವಿ. ಇವಾಗ ಜೀವನ ಒಮ್ಮೆ ತಪ್ಪು ಮಾಡಿದ್ರೆ ಎಲ್ಲ ಜೀವನ ಹಾಳಾಗಿ ಹೋಗುತ್ತೆ. ಅಲ್ಲ ಒಮ್ಮೆನೂ ತಪ್ಪು ಮಾಡಿದ್ದೀವಿ, ನಾವು ತಪ್ಪು ಮಾಡಿ ಅನುಭವಿಸಿದ್ದೀವಿ. ಈಗ ಭಾಳ ಕಷ್ಟ. ಈ ಹೊರಗಡೆ ಹೋಗಿ ಜೀವನ ಮಾಡ್ಬೇಕಂತ ನಮ್ಗೆ ಯಾರೂ ನಂಬಲ್ಲ, ಯಾರೂ ಇದು ಮಾಡಲ್ಲ. ಈಗಿನ ಯುವ ಪೀಳಿಗೆಗೆ ಇದು ಮರ್ಡ್ರು, ಹಾಫ್ ಮರ್ಡ್ರು, ಇವು ಏನು ರೇಪು, ಇವು ಯಾವುದು ಏನೂ ಮಾಡೋಕ್ಕೆ ಹೋಗಬೇಡ್ರಿ. ಒಟ್ಟೆ ದಯವಿಟ್ಟು ನಿಮ್ಮ ಕೈ ಜೋಡಿಸಿ ಹೇಳ್ತೀನಿ, ಒಟ್ಟೆ ಇದೇನು ಮಾಡೋಕ್ಕೆ ಹೋಗ್ಬೇಡ್ರಿ. ಜೀವನದಾಗ ತೊಂದು ಹೋಗಿದ್ದೀರಿ, ನೀವು ಹೋಗ್ತೀರಿ ನೊಂದು. ಇದು ಲೈಫ್ ಶಿಕ್ಷೆ ಅಂದರೆ ಕಠಿಣ. ಇದು ಇಂಥ ಕೇಸನ್ನು ಯಾರೂ ಮಾಡೋಕ್ಕೂ ಹೋಗ್ಬಾರ್ದು. ಲಾಂಗು ಮಚ್ಚು ಯಾವ ಕೈಯಲ್ಲಿ ಹಿಡಿಯೋಕ್ಕೆ ಹೋಗ್ಬೇಡ್ರಿ ಯಾರು. ದಯವಿಟ್ಟು ನನ್ನ ವಿನಂತಿ ಪೂರ್ವಕ ನಿಮ್ಗೆ ಹೇಳೋದೇನೆಂದರೆ, ಇದು ಜಗಳ ಆಡೋದು, ಮರ್ಡರ್ ಮಾಡೋದು ಇದು ಏನೂ ಮಾಡೋಕ್ಕೆ ಹೋಗಬೇಡ್ರಿ. ಜೀವನ ಕೆಟ್ಟ ಪೂರಾ ಇದು ಆಗಿ ಹೋಗ್ತೈತೆ ಎಲ್ಲ. ಇಂದು ಹ್ಯಾಂಡ್ರು ಮಕ್ಕಳು ಎಲ್ಲ ಅವು ಸರ್ವನಾಶ, ಅವು ಚಿಂತೆ ಮಾಡೋದು, ನಾವು ಚಿಂತೆ ಮಾಡೋದು, ಇದರಲ್ಲಿ ಏನು ಪ್ರಯೋಜನ ಇಲ್ಲ. ಈಗ ನಿಮ್ಮ ಅಪ್ಪ ಎಲ್ಲ ಇದ್ದಾರಾ? ಇಲ್ಲ, ತಿರ್ಕೊಂಡು ಹೋದ್ರು ಮರ್ಡರ್ ಆಯ್ತಲ್ಲ. ನಮ್ಮ ಅಪ್ಪರದ್ದು ಮರ್ಡರ್ ಆಗಿ ಹೋಯ್ತು. ಅವಾಗೆ ಅಮ್ಮ ಇದ್ದಾರ. ಅಮ್ಮ ದಾರಿ ಕಾಯ್ತಾ ಇದ್ದಾರೆ, ಬರ್ತಾನೆ ಅಂತೇಳಿ. ಈಗ ಹೊರಗಡೆ ಹೋಗಿ ಒಂದು ಹೊಸ ಜೀವನ, ಮದುವೆಯಾಗಿ ಹೊಸ ಜೀವನ ಮಾಡಬೇಕು ಇವಾಗ. ಹೊಸ ಜೀವನ. ಇನ್ನು ಯಾರು ಹೊಡೆಸ್ಕೋಬೇಕು. ಹೊಡೆದ್ರೆ ಯಾರಾದರೂ ಹೊಡೆಸ್ಕೋಬೇಕು. ಹೊಡೆಯೋದು ಮಾತ್ರ ಬೇಡ. ಯಾರ ಕಡೆಯಿಂದ ಹೊಡೆಯೋದು ಬೇಡ. ನಮ್ಮ ಕಡೆಯಂತೂ ಆಗೋದೇ ಇಲ್ಲ ಹೊಡೆಯೋದು. ಇವಾಗ ಆಗಲ್ಲ. ಏನು ನೋಡಿದ್ರಂತ ಇವಾಗ ಇಲ್ಲ ಬೇಡ. ಅದು ತಪ್ಪು. ನಾವು ಇದ್ದಾರೆ. ಒಬ್ಬರು ನಮ್ಮ ತಮ್ಮ, ಅವನಿಗೆ ಸಾಲಿ ಕಲಿಸಿದೆ, BE ಕಲಿಸಿದೆ, ನೌಕರಿ ಹಚ್ಚಿದೆ. ರಾಜಕೀಯ ನಂದು ಒಂದು ಸ್ವಲ್ಪ ಎಲ್ಲರೂ ಗೊತ್ತು. ಕೂನು ಜೈಲಿಗೆ ಬಂದ ಮಾಡಕ್ಕೆ ಕಹಿ ಅಂದರೆ ನೆನೆಸ್ಕೊಳ್ಳೋಂಥದ್ದು ಏನಾದರೂ ಮನೇಲಿ ಆಗಿದೆಯಾ ನಿಮ್ಮ ಫ್ಯಾಮಿಲಿಯಲ್ಲಿ? ಕಹಿ ಘಟನೆ ಯಾರಾದರೂ ತಾವು ಜೈಲಿಗೆ ಬಂದ ಮೇಲೆ ಮನೇಲಿ ಏನಾದರೂ ಸಮಸ್ಯೆ ಆಯಿತಾ? ಸಮಸ್ಯೆಗಳು ಒಬ್ಬರು ಸಾಯೋದು, ಇರೋದು, ಕೆಡೋದು, ರಜಾ ತೊಗೊಂಡು ಹೋಗ್ತಿದೆ. ಸತ್ತಾಗ ಕೆಟ್ಟಾಗ ಮತ್ತು ಲಗ್ನಕ್ಕೆ ನಮ್ಮ ಬ್ರದರ್ ಲಗ್ನಕ್ಕೆ ಹೋಗ್ತಿದೆ ರಜಾ ತೊಗೊಂಡು. ಮತ್ತು ಈ ನೌಕರಿನೂ ಹಚ್ಚಿ ನಮ್ಮ ಬ್ರದರ್ಗೆ AW ಇದ್ದಾರೆ. ಇವಾಗ ನಿಮ್ಗೆ ಏನು ಪಾಠ ಕಲಿಸ್ತು? ಜೈಲು ಪೂರಾ ಪಾಠ ಕಲಿಸಿದ್ರಿ. ಪೂರಾ ಏನು ಅನುಭವ ಎಲ್ಲ ಮಾಡಿ ಮುಗಿಸ್ಬಿಟ್ಟೇವೆ. ಈಗ ಜೈಲಿಂದು ಅನುಭವ, ಈ ಅನುಭವ ನಮ್ಮ ಶತ್ರುಗೆ ಭೀ ಬರಬಾರ್ದು. ಈ ಜೈಲು ಇದು ನಮ್ಮ ಶತ್ರುಗೂ ಬರಬಾರ್ದು. ಇದು ಜೈಲು ಇದು ನಮಗೆ ಬಂದೈತಿ, ನಾವು ಬೋಗಿಸಿ ಹೊಂಟಿದ್ದೇವೆ ಇವಾಗ. ಆದರೆ ನಮ್ಮ ಶತ್ರು ಅದರಲ್ಲ, ಅವ್ರಿಗೆ ಭೀ ಬರಬಾರ್ದು ಈ ಜೈಲು ಇದು. ನೀವು ಹೆಚ್ಚು ಕಾಲ ಎಲ್ಲಿ, ಯಾವ ಜೈಲಲ್ಲಿ ಕಳೆದ್ರಿ? ನಾವು ಬಿಜಾಪುರ, ಓನ್ಲಿ ಬಿಜಾಪುರ ಒಂದೇ. ಮತ್ತು ಬೇರೆ ಜೈಲು ಎಲ್ಲಿ ಇಲ್ಲ. ಅಲ್ಲೇ ಕೆಲಸ ಮಾಡ್ಕೊಂಡು ವಾಚ್ಮನ್ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೆಯದನ್ನಾಗಿ ಕೆಲಸ ಮಾಡ್ಕೊಂಡಿದ್ದೆ. ಆಫೀಸ್ ವರ್ಕ್ ಮಾಡ್ಕೊಂಡು ಅಲ್ಲಿ ಸ್ಟಾಫ್ಗೋಸ್ಕರ ಎಲ್ಲರೂ ಒಳ್ಳೆಯವರೇ. ನಮಗೆಲ್ಲ ಒಳ್ಳೆಯವರು ಎಲ್ಲರೂ ನನಗೆ ಸಹಕಾರ ಕೊಟ್ಟರೆ.
ಯಾರೂ ತೊಂದರೆ ಮಾಡಿಲ್ಲ, ಏನೂ ಮಾಡಿಲ್ಲ. ನಾವು ಎಲ್ಲರ ಜೊತೆಯಲ್ಲಿ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗಿದ್ದೀವಿ. ಈ ಡ್ರೆಸ್ ಏನು ಇವತ್ತಿಗೆ ಅಂತಾನೆ ಹಾಂ, ಇವತ್ತು ನಮ್ಮ ಮನೆಯಲ್ಲಿ ಖುಷಿಯಾಗಿ ಬರ್ತಾ ಇದ್ದಾನೆ. ಇವತ್ತು ಬರ್ತಾ ಇದ್ದಾನೆ ನಮ್ಮ ಅಣ್ಣ ಅಂತೇಳಿ, ನಮ್ಮ ಬ್ರದರ್ ಅವರು ಇಂಜಿನಿಯರ್ ಇದ್ದಾರೆ. ನಮ್ಮ ಅಣ್ಣ ಈಗ ಬರಕತ್ತಾನ ಅಂತೇಳಿ ಕೃಷ್ಣ ಸೂಟು ಕೂಟು ಎಲ್ಲ ಹೊಲಿಸಿ ಕೊಟ್ಟು ಕಳಿಸಿದ್ದಾನೆ. ಖುಷಿಯಾಗಿರಲಿ ನಮ್ಮ ಅಣ್ಣ. ಈ ದಿನ ನೊಂದ ಎಲ್ಲ ಕಷ್ಟಪಟ್ಟು ಬಂದಿದ್ದಾನೆ. ಇವಾಗ ಖುಷಿಯಾಗಿ ಆರಾಮಾಗಿರಲಿ. ಊರಿಗೆ ಹೋಗ್ತಿದ್ರಿ, ಜನ ಏನು ಹೇಳ್ಬೋದು? ಹಾಂ, ಜನರಿಗೆ ನಾನು ಹೇಳ್ತೀನಿ, ಜನ ಎಲ್ಲ ನನಗೆ ಭಾಳ ಬೆಂಬಲ ಇದೆ. ಜನರು ಅದೆಲ್ಲ ಊರಲ್ಲಿ ಎಲ್ಲರೂ ಜನ ನನಗೆ ಒಳ್ಳೆ ಕೆಲಸ ಇದು ಮಾಡ್ತಾನೆ ಆ ಥರ ಏನಿಲ್ಲ. ಎಲ್ಲರೂ ನಿಮ್ಮ ಹೆಸರು? ನನ್ನ ಹೆಸರು ಆನಂದ್ ಅಮೋಗಿ ಕಾಂಬ್ಳೆ, ಇಂಡಿ ತಾಲೂಕು ಅಂಜುಟಿ ಗ್ರಾಮದವನು.